ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದು ಹೊಲ್ತಾವು ಕುಕ್ ಮಾಡ್ತಾ ಇದ್ದೀವಿ. ನಮ್ಮ ಹೊಲದಲ್ಲಿ ಏನು ಅಂದರೆ ಫ್ರೈಡ್ ರೈಸ್, ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀವಿ. ಯಾರ್ಯಾರು ಬಂದಿದ್ದೀವಿ, ಯಾರ್ಯಾರು ಮಾಡ್ತಾಯಿದ್ದೀವಿ ಅಂತಂದರೆ ಅಮೃತ ಇದಕ್ಕೆ ಅಮ್ಮು ಮತ್ತು ಇವನಮ್ಮ ಹೊಸಬ ಏನ್ರಿ ಚೀರು. ನೀನೇ ಫುಲ್ ಹೆಸ್ರು ಹೇಳ. ಒಂದು ದಿನ ಸೇರ್ತಾವನು ಏನೋ ವೈಪಿ ಅವಳೊಬ್ಳು, ಅವಳು ಸೋದೆ ಮುರಿಕ್ ಬಂದವಳೆ. ಮುರಿ ಅಮ್ಮ ಮುರಿ. ಇಲ್ಲಿ ನಾವು ಎಲ್ಲ ತಗೊಬಂದಿದ್ದೀವಿ, ತರಕಾರಿನೆಲ್ಲ ಇದೆತ್ತಮ್ಮ ಎಲ್ಲ ತೊಗೊಂಡು ಬಂದಿದ್ದೀವಿ. ಎಲ್ಲ ಈಗ ರೆಡಿ ಮಾಡ್ಕೊಬೇಕು. ಫ್ರೈಡ್ ರೈಸ್ ಮಾಡ್ತಾ ಇರೋದ್ರಿಂದ ಈಗ ಎಲ್ಲ ಹಚ್ಕೋಬೇಕು. ಈಗ ಮೇನ್ ಶೆಫ್ ಯಾರು ಅಂತಂದರೆ ರೂಪನಿಗೆ ಮಾಡೋಕ್ಕೆ ಬರೋದಂತೆ ಫ್ರೈಡ್ ರೈಸ, ಅದಕ್ಕೆ ನಾನೇ ಮಾಡಬೇಕು. ಈಗ ಎಲ್ಲ ವೆಜಿಟೇಬಲ್ನೆಲ್ಲ ಕಟ್ ಮಾಡ್ಕೊತೀವಿ, ಆಮೇಲೆ ಮಾಡೋದನ್ನ ತೋರಿಸ್ತೀವಿ. ಕುತ್ಕಮ್ಮ. ಇನ್ನೊಬ್ಬ ಹೊಸಬ ಬಂದವ ನಮ್ಮ ಜೊತೆ ರಿವ್ಯೂ ಹೇಳೋಕ್ಕೆ ಯಾವ ಥರ ಮಾಡ್ತೀವಿ ಅಡುಗೆನ ಅಂತ. ಅವತ್ತು ನೋಡಿದೆ ನೀವು ಮಾಡಿರೋದನ್ನೆಲ್ಲ ಹೊಲ್ತಕ್ಕೆ ಹೋಗಿ ವಿಡಿಯೋನೆಲ್ಲ ಮಾಡಿ. ಈಗ ಇಷ್ಟೊಂದು ವೆಜಿಟೇಬಲ್ ತಂದಿದ್ದೇವೆ, ಸಿಂಪಲಾಗಿ ಮಾಡ್ತಾ ಇರೋದು, ಅದಕ್ಕೆ ಇಷ್ಟೆಲ್ಲ ತಂದಿದ್ವಿ. ಏನೇನು ತಂದಿದ್ದೀವಿ ಅಂತ ಇಲ್ಲೇ ನೋಡ್ಕೊಬೇಡಿ. ಈಗೆಲ್ಲ ಇದನ್ನ ಕಟ್ ಮಾಡ್ಕೋಬೇಕು. ರೂಪಿಯ ಈಗ ಬಂಡಿ ಮಡಗಿದ್ದೀಯೇ? ಒಲೆ ಹಚ್ಚಿ ಸುಕ್ ಮಡಗಿದ್ಯಾ? ಫ್ರೆಶ್ತು ರೈಸ್ ಮಾಡ್ಬಿಡಮ್ಮ. ರೈಸ್ ಆದ್ಮೇಲೆ ಆಮೇಲೆ ಗೊಜ್ಜು ಮಾಡ್ಕೊಳ್ಳು. ಅದನ್ನೇ ಹೊಸಿ ನಗ್ನಾಗ್ತಾ ಹೇಳು. ಇದು ಏನೋ ಕಳ್ಕೊಂಬಂಗೆ ಮಾತಾಡ್ತಾ ಇದೆಯಲ್ಲ. ಒಂದು ತಟ್ಟೆ ಎತ್ಕೊಬರೋದು ಮರ್ತ್ಕೊಬಿಟ್ಟಿದ್ದೀವಿ. ಅದಕ್ಕೆ ಇಲ್ಲಿ ಟೊಮೊಟೊ ಹಣ್ಣು ಈರುಳ್ಳಿ ಹೆಚ್ಚಿಬಿಟ್ಟು ಹಾಕೋಕೆ ಒಂದು ತಟ್ಟೆ ಎತ್ಕೊಬರೋದು ಮರ್ತ್ಕೊಂಡಿದ್ವಿ. ಅದಕ್ಕೆ ಈಗ ಎಲೆ ಕಿತ್ಕೊಂಡು ಹೋಗೋಣ ಅಂತ ಬರ್ತಾಯಿದ್ದೀವಿ. ಬಾಳೆ ಎಲೆ ಆ ಕಡೆ ಇದೆ. ಇಲ್ಲಿ ಒಂದು ಮುತ್ತುಕ್ತ ಎಲೆ ಅಂತ ಇರುತ್ತೆ, ಅದು ಊಟ ಗಿಡ ಏನಾರ ಮಾಡ್ಬೇಕಾರೆ ಹಾಕೋಬೋದಲ್ಲ, ಆ ಥರದ್ದು ಎಲೆ ಇದೆ ನೋಡಿ. ಈಗ ಕಿತ್ಕೊಂಡು ಹೋಗಬೇಕು. ಒಂದು 4 ಎಲೆ ಕಿತ್ಕೊಂಡು ಹೋಗ್ತೀವಿ. ಇಷ್ಟ ಇಟ್ಟಿದೆ ನೋಡ್ಬೇಕು, ಚೆನ್ನಾಗಿರೋ ಒಂದು 4 ಕಿತ್ಕೊಂಡು ಹೋಗೋದು. ಇದು ರೈಸ್ ಮಡಗಿದ್ದೀವಿ. ರೈಸ್ ಆಗ್ತಾಯಿದೆ. ರೈಸ್ ಆದಮೇಲೆ ಫ್ರೈಡ್ ರೈಸ್ಗೆಲ್ಲ ಇಲ್ಲೇ ರೆಡಿ ಮಾಡ್ಕೊಂಡಿದ್ದೀವಿ. ಇದೆಲ್ಲ ಫ್ರೈಡ್ ರೈಸ್ಗೆ ಮಾಡಬೇಕು. ಗೊಜ್ಜು ಸಪ್ರೇಟಾಗಿ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಅದು ರೈಸ್ ಆದಮೇಲೆ ಇದು ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತೀವಿ. ಅವಳು ನೋಡಿ ಈಗ ಇಲ್ಲಿ ರೈಸ್ ಆಗಿದೆ, ಬಸ್ತಿ ಮಡಗಿದ್ದೀವಿ. ಇಲ್ಲಿ ಫ್ರೈಡ್ ರೈಸ್ಗೆಲ್ಲ ರೆಡಿ ಮಾಡ್ತಾಯಿದ್ದೀವಿ. ಆಯಿಲ್ ಹಾಕ್ಕೊಂಡಿದ್ದೀನಿ. ಈಗ ಚಾಪ್ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡೆ. ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿಲ್ಲ, ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಇದು ಈ ಥರ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಈಗ ಬೀನ್ಸ್ ಹಾಕೋತಾ ಇದ್ದೀನಿ. ಇದು ಕ್ಯಾರೆಟು ಮತ್ತು ಕ್ಯಾರೆಟ್ ಫ್ರೆಶ್ ಹಾಕು, ಆಮೇಲೆ ಇದನ್ನ ಹಾಕ್ಕೊಂಡು ಈಗ ಇಲ್ಲಿ ಬೀನ್ಸ್ ಹಾಕ್ಕೊಂಡು ನೀಟಾಗಿ ಇದನ್ನ ಬೇಯಿಸ್ಕೋಬೇಕು ಸ್ವಲ್ಪ. ಈಗ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಏನಾಗುತ್ತೆ ಇದಕ್ಕೆ ಹಾಕ್ತೀನಲ್ಲ ಈಗ ರಿಟರ್ನ್ ತಿರ್ಬಲ್ಲ ನೋಡಿ. ಇವ್ನು ಸಹಾಯ ಮಾಡ್ಕೊಡ್ತಾನೆ. ಅವರಿಬ್ಬರು ಅವರೆಲ್ಲ ಅವರು ಮಾಡಿದ್ರು. 20 ಗಂಟೆ ರೂಪಿ ಮಾಡಿದ್ಲು, ರೈಸ್ ಮಾಡಿದ್ಲು. ಈಗ ನಾನು ಫ್ರೈ ಮಾಡ್ತಾಯಿದ್ದೀನಿ. ಈಗ ಕ್ಯಾರೆಟ್ ಹಾಕೋತಾ ಇದ್ದೀವಿ. ಕ್ಯಾಮ್ರಾಮನ್ ಇಲ್ಲ. ಇದು ಬೀನ್ಸ್ ಸ್ವಲ್ಪ ಬೆಂದಿದೆ. ಈಗ ಕ್ಯಾರೆಟ್ ಹಾಕೊಂಡು ನೀಟಾಗಿ ಬೇಯಿಸ್ಕೋಬೇಕು. ಈಗ ಇಲ್ಲಿ ಕ್ಯಾಪ್ಸಿಕಮ್ಮು ಅವೆಲ್ಲ ಹಾಕ್ಕೊಂಡಿದ್ದೀವಿ. ನಮ್ಮ ಜೊತೆ ನಮ್ಮ ತಾತನೂ ಕೂಡ ಬಂದೈತೆ. ಇಳಗ್ಬಿಟ್ಲ ಅವಳು. ಇದು ಕ್ಯಾಪ್ಸಿಕಮ್ ಹಾಕ್ಕೊಂಡು ಸ್ವಲ್ಪ ಬೆಂದಾದ್ಮೇಲೆ ಈರುಳ್ಳಿ ಹಾಕೋಬೇಕು. ಸರಿಯಾಗಿ ಗೊತ್ತಾಯ್ತು. ಯಾಕೆ ತಾತ ಆ ಥರ ಮಾಡಿದೆವು ಹಾಗೆ ಕೂಸಕ್ಕೆ. ಈಗ ಈರುಳ್ಳಿ ಹಾಕೋತಾ ಇದ್ದೀವಿ. ಹಾಕು. ಈಗ ಹಾಕ್ಕೊಂಡಿದ್ದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಟೊಮೊಟೊ ಹಾಕೋತಾ ಇದ್ದೀವಿ. ನೀಟಾಗಿದ್ದನ್ನ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪ ರುಚಿ ಹಾಕೋತಾ ಇದ್ದೀನಿ. ರೈಸ್ಗೆ ಹಾಕಿದೆ. ಇದು ತರಕಾರಿ ಬೇಯಿಕೆ ಮತ್ತು ಟೊಮೊಟೊ ಈರುಳ್ಳಿಗೆ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ನಾನು ಗರಂ ಮಸಾಲ ಜಾಸ್ತಿ ಆಗಿದ್ರೆ ಮಸಾಲ ಹೊಡಿ ಹೇಳ್ತೆ.
ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡರ್, ಮೆಣಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಹಾಕ್ಕೊಳ್ತೀನಿ. ಈಗ ಇದಕ್ಕೆ ನಾನು ಸೋಯಾ ಸಾಸ್ ಹಾಕೋತಾ ಇದ್ದೀನಿ. ಈಗ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಸಾಕು. ಈಗ ಲಾಸ್ಟು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀವಿ. ಫೈನಲ್ ಇದು ರೆಡಿಯಾಗಿದೆ. ಈಗ ರೈಸ್ ಜೊತೆ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಈಗ ರೈಸು ಕೂಡ ರೆಡಿಯಾಗಿದೆ. ಮತ್ತು ಇಲ್ಲಿ ಫ್ರೈಡ್ ರೈಸ್ ಮಿಕ್ಸ್ ಮಾಡಬೇಕು. 2 ಮಿಕ್ಸ್ ಆದರೆ ಫ್ರೈಡ್ ರೈಸ್ ಆಗುತ್ತೆ. ಈಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಬಾರಮ್ಮ ವಿರೂಪ, ಮಿಕ್ಸ್ ಮಾಡಬೇಡಮ್ಮ. ಏನ ನೀರು ಹಾಕಲೇ, ಆಮ್ಯಾಗ ಹಾಕಮ್ಮ, ಬಿಡು ಲಾಸ್ಟಲ್ಲಿ ಹಾಕಮ್ಮ. ಬೇಗ ಮಾಡು, ನನಗೊಂದು ಸಿಕ್ಕಾಪಟ್ಟೆ ಹೊಟ್ಟೆ ಸಿತೈತೆ. ಮ್ಯೂಟ್ ಮಾಡ್ಕೊಬಿಟ್ಟಿದ್ನಲ್ಲ. ಈಗ ಫೈನಲಿ ಮಿಕ್ಸ್ ಆದರೆ ಅದು ಎಲೆ ತೊಳಿಕೋ ಕಿತ್ತಾಡ್ತಾವ್ರ ಅವರು. ಏಯ್ ಅಮ್ಮೋ, ಏಯ್ ಈಗ ರೆಡಿಯಾಗಿದೆ ನಮ್ಮ ಫ್ರೈಡ್ ರೈಸ್. ಈಗ ಬಡಿಸ್ಕೊಳ್ಳೋದಷ್ಟೇ. ಇಡೀ ಪ್ಲೇಟ್ ಇಡೀರಿ. ಕುತ್ಕೋ, ಕೆಳಗೆ ಕುತ್ಕೊಳ್ರಿ. ಕೆಳಗೆ ಮಡಿಕ ಕುತ್ಕೊಳ್ಳೋ, ಚಲ್ತದೆ. ತಾತನಿಗೆ ಹಾಕೊಳ್ಳೋ, ಕೊಟ್ಬಿಡಿ. ಸ್ವಲ್ಪ ಸಾಕು. ಸಾಕು. ತಾತನಿಗೆ ಕಡೆ ಕೊಟ್ಬಿಡು. ಕೆಳಗೆ ಮಡ್ಕೊಳ್ಳೋ ಸುಟ್ಟದು ಬಿಸಿ ಇಲ್ವಾ? ಸುಡ್ತಲ್ವಾ? ಸುಡ್ತಲ್ವೇ? ಇಡೀ ಅಮೃತ. ಅಮ್ಮ ನೀರು ಹಾಕ್ಕೊಂಬರೋವಲ್ಲಿ. ಅಮ್ಮ ಇಡಿಯ ಪ್ಲೇಟ್ ಅಲ್ಲಿಲ್ವೇ? ಅದು ಎತ್ಕೊಂಡದು ದೊಡ್ಡದು. ಅವಳು ಅದೇ ಬೇಕಂತೆ. ಎತ್ಕೊಳ್ಳಿ ಹೇಳ್ತೇನೆ, ದೊಡ್ಡದು. ಇಕ್ಕಪ್ಪ, ಇರ್ಕೋತೀನು. ಹಾಕಿದ್ಕೆ ಆ ತಂಗ್ಳಿಗೆ ನೀನು ದೊಡ್ಡ ತಂಗ್ಳು. ನೋಡಿ ಅಮ್ಮ, ಜಾಸ್ತಿ ಆಯಿತು. ನೀನು ಪ್ಲೇಟಲ್ಲಿ ತಿಂತೀಯಾ? ಎಸ್. ಅಲ್ಲಿ ನಮ್ಮ ತಾತ ತಿಂತಿದೆ. ಹೆಂಗೈತಾ? ನೀನು ಹೊಸಬ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಹಾಂ, ಚೆನ್ನಾಗಿದ್ದಾ? ನೀನು? ನಾವಿನ್ನೂ ತಿಂದೇ ಇಲ್ಲ, ಹಾಕ್ಕೊಂಡಿದ್ದೀವಿ. ಇಲ್ಲಿ ತಿನ್ನಬೇಕಷ್ಟೆ. ಈಗೆಲ್ಲ ಊಟ ಮಾಡಿಕೊಂಡು ಈಗ ಹೋಗ್ತಾ ಇದ್ದೀವಿ. ಸ್ವಲ್ಪ ಹುಲ್ಲಿದೆ, ಹುಲ್ಲನ್ನ ಎತ್ಕೊಂಡು ಹಾಕ್ಬಿಟ್ಟು ಆಮೇಲೆ ಇವ್ರನ್ನ ಕರ್ಕೊಂಡು ಹೋಗ್ಬೇಕೀಗ. ಇಲ್ಲಿಗೆ ನಾವು ಕೂಡ ಏನು ಮಾಡ್ತೀನಿ, ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಏನು ಬೇಕು ಕುಕ್ಕು, ಏನು ಅಡುಗೆ ಮಾಡಬೇಕಿದ್ಲಿ ಅಂತ ಕಮೆಂಟು ಕೂಡ ಮಾಡ್ತೀವಿ. ಇಲ್ಲಿಗೆ ಲಾಗ್ ಏನು ಮಾಡ್ತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.